ಬಸವರಾಜ್ ಪಡುಕೋಟೆ ಅನ್ನೋರಿಂದ ಅಧಿಕಾರಿಯ ಮೇಲೆ ಹಲ್ಲೆ ಆಗಿದೆ. ಬಸವರಾಜ್ ಪಡುಕೋಟೆ ಅಂತ ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸುವಂತ ಭರವಸೆ ಸಚಿವ ಕೃಷ್ಣ ಬೈರೇಗೌಡರು ಬಂಧನದ ಭರವಸೆಯನ್ನು ಕೊಟ್ಟಿದ್ದಾರೆ. ಅಪ್ಡೇಟ್ಸ್ ಬರ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಬೈರೇಗೌಡರು ಬಂಧನದ ಭರವಸೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸೇನೆ ಸಂಘಟನೆಯನ್ನ ಈ ಬಸವರಾಜ್ ಪಡುಕೋಟೆ ಕಟ್ಕೊಂಡಿದ್ದಾರೆ. ಕರ್ನಾಟಕ ಸೇನೆ ಸಂಘಟನೆಯನ್ನ ಕಟ್ಕೊಂಡಿರುವಂತದ್ದು ಬಸವರಾಜ್ ಪಡುಕೋಟೆ. ದಾಳಿಕೋರರ ಮೇಲೆ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ. ಅಧಿಕಾರಿಗಳ ಪರವಾಗಿ ದೃಢವಾಗಿ ನಾವು ನಿಲ್ತೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಬಸವರಾಜ್ ಪಡುಕೋಟೆ ಅನ್ನೋರಿಂದ ಅಧಿಕಾರಿ ಮೇಲೆ ಹಲ್ಲೆ ಆಗಿರುವಂಥದ್ದು. ಏನಿ ಬಸವರಾಜ್ ಪಡುಕೋಟೆ ಪ್ರಶ್ನಾರ್ಹರ ಪ್ರಶ್ನೆ ಕೇಳಬಾರ್ದ? ಹಾಗಾದ್ರೆ ಇವರನ್ನ ಏನ್ ಸಂಘಟನೆ ಕಟ್ಕೊಂಡ್ಬಿಟ್ರೆ ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋದ? ಈ ರೀತಿಯಾದಂಥ ಗೂಂಡಾವರ್ತನೆ ತೋರಿಸು ಅಂತ ಹೇಳ್ತಾರೆ ಸಂಘಟನೆ ಕಟ್ಕೊಂಡು. ರೈಟ್, ಓಕೆ. ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಇರೋದ್ರ ಸರ್. ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಶಿವಶಂಕರ್ ಸರ್. ಏನ್ ಹೇಳ್ತೀರಿ ಸರ್? ಏನ್ ಶಿವಾಜಿನಗರಕ್ಕೆ ಏನು ಹೋಗ್ಲೇಬಾರ್ದ ಯಾರು? ಏನಾಗಿದೆ ಶಿವಾಜಿನಗರದಲ್ಲಿ ಅಂತ? ಅವರು ನಮ್ಮದೇ ಬೇರೆ ದೇಶ ಅಂತ ತಿಳ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಸರ್ಕಾರಗಳು ಕೂಡ ಅದೇ ರೀತಿ ವರ್ತನೆ ಮಾಡ್ತವೆ. ಓಕೆ. ಈ ಓಲೈಕೆ ರಾಜಕಾರಣ ಅವರನ್ನ ಬಲಿ ತೆಗೆದುಕೊಳ್ತದೆ ಅನ್ನೋದನ್ನ ಈಗ ಗಮನಿಸಬಹುದು. ಅಲ್ಲ ಸರ್, ಅಧಿಕಾರಿಗಳಿಗೆ ಭದ್ರತೆ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ಏನ್ ಭದ್ರತೆ ಕೊಡ್ತಾರೆ ಅನ್ನೋದು ನೋಡಿ. ಸರ್ಕಾರ ಮುಂದಾಲೋಚನೆಯನ್ನು ಇಟ್ಕೋಬೇಕಾಗತ್ತೆ. ನೀವು ಮಾಡ್ತಕ್ಕಂಥ ಕೆಲಸವನ್ನ ಮೊದಲು ಎಜುಕೇಟ್ ಮಾಡಬೇಕು. ಅದಾದ್ಮೇಲೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆ ಮತ್ತೆ ಎಲ್ಲಿ ಅವರನ್ನ ನೀವು ಅಕಾಮಡೇಟ್ ಮಾಡಬಹುದು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಬರೀ ಎತ್ತಂಗಡಿ ಮಾಡಿಸಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ನೀವು ತೆರವುಗೊಳಿಸ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂದಾಲೋಚನೆಯಿಂದಾಗಿ ಸೆನ್ಸಿಟಿವ್ ಇಶ್ಯೂ ಅಥವಾ ಸೆನ್ಸಿಟಿವ್ ಏರಿಯಾ ಇವುಗಳನ್ನ ಗಮನಿಸಿ ನೀವು ಮೊದಲೇನೆ ಮೆನ್ನು ಎಲ್ಲ ಇದನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸರ್, ಪೊಲೀಸರು ಇದ್ರೆ ಸರ್, ಪೊಲೀಸರು ಆದ್ರೂ ಹಿಡ್ಕೊಂಡು ಹೊಡೆದಿದ್ದಾರೆ ಅಂದ್ರೆ ಪೊಲೀಸ್ನವ್ರು ಏನ್ ಮಾಡ್ತಿದ್ರು? ಅದೇ ಈಗ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ಲಿ. ಈಗ ಪೊಲೀಸ್ನವ್ರು ಇದ್ರೂ ಅಧಿಕಾರಿಗಳನ್ನ ಹಿಡಿದು ಹೊಡೆದಿದ್ದಾರೆ ಅಂದ್ರೆ ಇನ್ನ ಅಧಿಕಾರಿಗಳು ಯಾವ ಕೆಲಸ ಮಾಡ್ಲಿಕ್ಕಾಗತ್ತೆ? ಅಂದ್ರೆ ಶಿವಾಜಿನಗರದಲ್ಲಿ ಪೊಲೀಸರು ಹೆದರ್ಕೊಳ್ತಾರೆ ಅಂದಂಗ ಆಯ್ತು ಸರ್. ಅಲ್ವೇ? ಅವ್ರಿಗೆ ಎದುರ್ಕೊಳ್ತಾರೆ ಅನ್ನೋದಕ್ಕೆ ಕಾರಣನೇ ಸರ್ಕಾರ ಅವರನ್ನ ಹದ್ಬಸ್ನಲ್ಲಿ ಇರೋದನ್ನ ಬಿಟ್ಟು ಇದು ಅವ್ರದೇ ಸರ್ಕಾರ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಸರ್, ಅಲ್ಲ ಈಗ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಹಿಂಗಾಗಿದೆ, ಗಲಾಟೆಗಳಾಗಿದೆ ಅಂಗಡಿ ತೆರವು ಮಾಡುವಾಗ. ಅಟ್ಲೀಸ್ಟ್ ಪೊಲೀಸರನ್ನೇ ಹೆಚ್ಚುವರಿಯಾಗಿ ಕಳಿಸೋದು ಏನಾದ್ರೂ ಒಂದು ಮಾಡ್ಬೋದಾಗಿತ್ತಲ್ಲ ಕೃಷ್ಣ ಬೈರೇಗೌಡರು ಅಂತ ಒಂದು ಪ್ರಶ್ನೆ. ಇಡಬೇಕಾದ್ದು ಸರ್ಕಾರದ ಧರ್ಮ. ಇವತ್ತು ಹೋಮ್ ಮಿನಿಸ್ಟರ್ ಪ್ರತಿಯೊಂದಕ್ಕೂ ಮಾತಾಡ್ತಾರಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಲ್ಲ. ಅವರು ಇವಾಗ ಮಾತಾಡಕ್ ಹೇಳಿ ಅವ್ರಿಗೆ. ಕರೆಕ್ಟ್, ಮಾತಾಡ್ಲಿ, ಉತ್ತರ ಕೊಡ್ಬೇಕಲ್ಲ ಅವರು. ಕರೆಕ್ಟ್. ಅದರಿಂದಾಗಿ ಈ ರೀತಿಯ ಇದನ್ನ ಖಂಡಿಸ್ತೇವೆ. ಆ ದೋಷಕ್ಕೆ ಅವರೇ ಉತ್ತರ ಕೊಡಬೇಕು. ಅಲ್ಲ, ಇವರು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಹಿಡ್ಕೊಂಡು ಹೊಡಿತಾರೆ, ಆಮೇಲೆ ಅಧಿಕಾರಿಗಳು ಹೋದ್ರೆ ಅವ್ರನ್ನ ಹಿಡ್ಕೊಂಡು ಹೊಡಿಯೋದು. ಏನಾಗ್ತಾ ಇದೆ? ಇವ್ರನ್ನ ಯಾರು ಪ್ರಶ್ನೆ ಮಾಡೋರು ಅನ್ನೋದು. ಅಲ್ಲಲ್ಲ, ಪ್ರಶ್ನೆ ಮಾಡೋ ಕಾಲ ಬಂದಾಗ ಪ್ರಶ್ನೆ ಮಾಡೇ ಮಾಡ್ತಾರೆ ಎಲ್ರು. ಆದ್ರೆ ಈ ಸರ್ಕಾರವೇ ತಪ್ಪು ಮಾಡಿ ಪ್ರಶ್ನೆನೂ ಹೇಗೆ ಮಾಡ್ತಾರೆ ಅವರು? ಅದೇ ಇರೋದು. ಈಗ ನೋಡೋಣ ಏನ್ ಮಾಡ್ತಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.